ನಮಸ್ಕಾರ, ನಾನು ಈಸ್ಟ್ ಪಾಯಿಂಟ್ ಕಾಲೇಜ್ ಸ್ಟೂಡೆಂಟ್ MBA ಡಿಪಾರ್ಟ್ಮೆಂಟ್ ಇತ್ತ. ಈಗ ನಾವು ಹೋಗ್ತಿರೋದು ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ತಿರ. ಯಾವ ಬಿಸ್ನೆಸ್ ನಾಲೆಜ್ ಇಲ್ಲದೆ ಹೇಗೆ ಅವರು ಬಿಸ್ನೆಸ್ಸಲ್ಲಿ ಎಫೆಕ್ಟಿವ್ ಆಗಿ ಗ್ರೋ ಆಗಿದ್ದಾರೆ ಅಂತ ನೋಡೋಣ. ನಾವು ಹೋಗ್ತಿರೋದು ಈಗ ಗೌರಿಶಂಕರ್ ಕಿರಾಣಿ ಸ್ಟೋರ್ಸ್. ಬನ್ನಿ. ಅಂಕಲ್, ನಾನು ಈಸ್ಟ್ ಪಾಯಿಂಟ್ ಕಾಲೇಜಿಂದ ಬಂದಿದ್ದೀನಿ ಅಂಕಲ್, ಬ್ಯಾಂಗ್ಳೂರಿಂದ. ನಮಗೆ ಒಂದು ಪ್ರಾಜೆಕ್ಟ್ ಇತ್ತು, ಲೈಕ್ ಈಗ ಬಿಸ್ನೆಸ್ಸಲ್ಲಿ ಯಾರು ಸಕ್ಸಸ್ ಆಗಿರ್ತಾರೆ ಅವ್ರಿಗೆ ಹೋಗಿ ವಿಡಿಯೋ ಮಾಡ್ಕೊಂಡು ಬರಬೇಕು ಅಂತ. ಅಂಕಲ್, ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಅಂಕಲ್? 30ರಿಂದ 35 ವರ್ಷ ಆಯ್ತು. ಓಕೆ, ನಿಮ್ಮದು ಕ್ವಾಲಿಫಿಕೇಷನ್ ಏನು ಅಂಕಲ್? ಎಜುಕೇಷನ್ 10th ಆಗಿದೆ. 10th ಆಗೈತಾ ಅಂಕಲ್? ನೀವು ಇದನ್ನು ಸ್ಟಾರ್ಟ್ ಮಾಡಿದಾಗ ಏನಾದರೂ ಅಡೆತಡೆಗಳಾಯ್ತಾ ಅಂಕಲ್? ಅವಾಗ ಫೈನಾನ್ಸಿಂದು ಅನಾನುಕೂಲತೆ ಇತ್ತು. ನಾನು ಬ್ಯಾಂಕ್ನಾಗ ಲೋನ್ ತೊಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಓಕೆ ಅಂಕಲ್, ನಿಮ್ದು ಇನ್ವೆಸ್ಟ್ಮೆಂಟ್ ಏನು ಅಂಕಲ್? ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗಿಂದ 15ರಿಂದ 20,000 ರೂಪಾಯಿ. ಓಕೆ, ಈಗ ಹೆಂಗೈತೆ ಅಂಕಲ್ ನಿಮ್ಮ ಬಿಸ್ನೆಸ್ಸು? ಚೆನ್ನಾಗಿದೆ. ಓಕೆ, ನಿಮಗೆ ಲೈಫಲ್ಲಿ ನೀವು ಸಕ್ಸಸ್ ಆಗಿದ್ದೀರಿ ಅಂತ ಅನಿಸುತ್ತಾ? ಆಗೈತೆ ರೀ, ಸಕ್ಸಸ್ ಆಗಿದೆ. ಓಕೆ, ಈಗ ನೀವು ಯೂತ್ಗೆ ಏನಂತ ಸಜೆಸ್ಟ್ ಮಾಡ್ತೀರಾ ಅಂಕಲ್? ನೀವು ಜಾಬ್ ಮಾಡೋದಕ್ಕಿಂತ ಬಿಸ್ನೆಸ್ ಮಾಡಿದರೆ ಭಾಳ ಒಳ್ಳೆಯದು. ಜಾಬ್ ಸಿಕ್ಕರೆ ಜಾಬ್ ಮಾಡೋದನ್ನು ಚಲೋ. ಮತ್ತು ಇವಾಗ ನಾವೆಲ್ಲ MBA ಎಲ್ಲ ಮಾಡ್ತಿದ್ದೀವಲ್ಲ ಅಂಕಲ್, ಸೊ ಜಾಬ್ ಹೋದರೆ ಚೆನ್ನಾಗಂತೀರಾ ಅಂಕಲ್? ಜಾಬ್ ಹೋದ್ರೂ ಚೆನ್ನಾಗಿದೆ. ಈಗ ಸಿಕ್ಕಾಪಟ್ಟೆ ಬಿಸ್ನೆಸ್ನಾಗ ಕಾಂಪಿಟೇಷನ್ ಭಾಳ ಐತೆ. ಜಾಬ್ ಮಾಡೋದು ಚಲೋ ಅಂತ ನನಗೆ ಅನಿಸುತ್ತೆ. ಇಲ್ಲಿ ಏನು ಅನಿಸುತ್ತೆ ಅಂಕಲ್, ಇಲ್ಲೆಲ್ಲ ಫುಲ್ ಕಾಂಪಿಟೇಷನ್ ಇದೆನಾ ಅಂಕಲ್? ಫುಲ್ ಕಾಂಪಿಟೇಷನ್ ಇದೆ. ಈಗ ನಾ 10-20 ವರ್ಷದಿಂದ ಮಾಡೋ ಬಿಸ್ನೆಸ್ ಬೇರೆ, ಈಗ ಮಾಡ್ತಾ ಇರೋ ಬಿಸ್ನೆಸ್ ಬೇರೆ. ಈ ಬಿಸ್ನೆಸ್ನೊಳಗೆ ಏನೂ ಇನ್ಕಮ್ ಇಲ್ಲ, ಭಾಳ ಕಾಂಪಿಟೇಷನ್ ಐತಿ ಈಗ. ಓಕೆ ಅಂಕಲ್, ಮತ್ತು ನೀವು ಡೈಲಿ ಎಷ್ಟು ದುಡಿತೀರಾ ಅಂಕಲ್? ಈಗ ಹೇಳೋಕ್ಕಾಗಂಗಿಲ್ಲ ರೀ. ಒಂದೊಂದು ದಿವಸ ವ್ಯಾಪಾರ ಚಲೋ ಆದ್ರೆ ಚಲೋ ದುಡಿಕಾಗುತ್ತೆ, ಒಮ್ಮೆ ವ್ಯಾಪಾರ ಆಗಿರೋಂಗಿಲ್ಲ, ಅವಾಗ ದುಡಿಕೆ ಆಗಿರೋಂಗಿಲ್ಲ. ಓಕೆ ಅಂಕಲ್, ಹಾಗಂದ್ರೆ ನೀವು ಬಿಟ್ಟು ಕೊಡಲ್ವಾ ನಿಮ್ದು ಎಷ್ಟಿದೆ ಅಂತ? ಬಿಟ್ಟು ಕೊಡೋದನ್ನಕ್ಕೆ ಏನಿತ್ತು ಬಿಡ್ರಿ, ಅದು ಒಮ್ಮೆ ಒಂದು ದಿವಸ ಇದ್ದಂತೆ ಬಿಸ್ನೆಸ್ ಇನ್ನೊಂದು ದಿವಸ ಇರೋಂಗಿಲ್ಲ. ಹೆಂಗೆ ಹೇಳ್ಬೇಕು ನಾವು? ಓಕೆ, ಇವಾಗ ಮಾರ್ಕೆಟ್ ಡೇ ಇರುತ್ತಲ್ವ ಅಂಕಲ್, ಅದು ಹೇಗಿರುತ್ತೆ? ಎಲ್ಲ ಚೆನ್ನಾಗಿರುತ್ತಾ? ಮಾರ್ಕೆಟ್ ಡೇ ಒಂದು ಸ್ವಲ್ಪ ಜಾಸ್ತಿ ವ್ಯಾಪಾರ ಆಗುತ್ತೆ, ಉಳ್ಕಿದಿಂದ ಸ್ವಲ್ಪ ಕಡಿಮೆ ವ್ಯಾಪಾರ ಆಗುತ್ತೆ. ಓಕೆ ಅಂಕಲ್, ಹಾಗಂದ್ರೆ ನಿಮ್ಮದು ಇದು ಅಂಗಡಿಗೆಲ್ಲ GST ಎಲ್ಲ ಪೇ ಮಾಡ್ತೀರಾ ಅಂಕಲ್? GST ಪೇ ಮಾಡ್ತೀವಿ ರೀ. ಆದರೂ ಈಗ ಅದು ಒಂದೊಂದು ಐಟಮ್ ಮ್ಯಾಗ ಒಂದೊಂದು ಬೇರೆ ಬೇರೆ GST ಇರ್ತದೆ, ಪರ್ಸೆಂಟೇಜ್ ಬೇರೆ ಬೇರೆ ಇರ್ತೈತೆ. ಅದು ಯಾವ್ಯಾವ ಐಟಮ್ ಮ್ಯಾಗ ಅದು ಇರ್ತೈತೆ ಅದನ್ನು ನಾವು ಮಾಡ್ತೀವಿ. ನಾರ್ಮಲಾಗಿ 18% ಅಂಕಲ್ GST? 18 ಇರ್ತೈತೆ, 16 ಇರ್ತೈತೆ, 12 ಇರ್ತೈತೆ. ಆಮೇಲೆ ನೀವು ಮಾಲೆಲ್ಲ ಎಲ್ಲಿಂದ ತರಿಸ್ತೀರಾ ಅಂಕಲ್? ನಾವು ಹುಬ್ಬಳ್ಳಿ ತರಿಸ್ತೀವಿ, ಬಿಜಾಪುರ ತರಿಸ್ತೀವಿ, ದಾವಣಗೆರೆ ತರಿಸ್ತೀವಿ. ಎಲ್ಲ ಲಾಟ್ ಗಟ್ಟಲೆ ತರಿಸ್ತೀರಾ ಅಂಕಲ್? ಇವು ಮಂಡಕ್ಕಿ ಅವೆಲ್ಲ ಎಲ್ಲಿ ತರಿಸ್ತೀರಾ? ಮಂಡಕ್ಕಿ ದಾವಣಗೆರೆ ತರಿಸ್ತೀವಿ ನಾವು. ಓಕೆ ಅಂಕಲ್, ಹಾಗಂದ್ರೆ ನಿಮ್ಮ ನೀವೆಲ್ಲ ಸಕ್ಸಸ್ಫುಲ್ ಆಗಿದ್ದೀರಾ ನಿಮ್ಮ ಲೈಫಲ್ಲಿ ಅಂತ? ಆಗಿದ್ವಿ. ಓಕೆ ಅಂಕಲ್, ಥ್ಯಾಂಕ್ ಯು ಅಂಕಲ್.